ಹೆಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಸಿಲೆಬಸ್ನಲ್ಲಿರುವಂತಹ ಫಸ್ಟ್ ಲೆಸನ್ ಸೆಟ್ಸ್ ರಿಲೇಟೆಡ್ ಸಮ್ ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಆಗಿ ಈ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ಈ ಸೆಟ್ಸ್ ಕಾನ್ಸೆಪ್ಟನ್ನು ಯಾರು ಡೆವಲಪ್ ಮಾಡಿದ್ರು, ಯಾವಾಗ ಡೆವಲಪ್ ಮಾಡಿದ್ರು, ಎಲ್ಲಿ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇದನ್ನು ಡೆವಲಪ್ ಮಾಡಿರೋರು ಜರ್ಮನ್ ಮ್ಯಾಥಮೆಟಿಷಿಯನ್ ಆದಂತಹ ಜಾರ್ಜ್ ಕ್ಯಾಂಟರ್ ಅನ್ನೋಂಥ ವ್ಯಕ್ತಿ ಇದನ್ನು ಡೆವಲಪ್ ಮಾಡ್ತಾರೆ. ಯಾವಾಗ ಡೆವಲಪ್ ಮಾಡಿದರು ಅಂತಂದರೆ, ಟ್ರಿಗ್ನೋಮೆಟ್ರಿಕ್ ಸೀರೀಸ್ ಪ್ರಾಬ್ಲಮ್ಸ್ ಮೇಲೆ ವರ್ಕ್ ಮಾಡೋವಾಗ ಡೆವಲಪ್ ಮಾಡ್ತಾರೆ. ಇದನ್ನು ಪ್ರತಿಯೊಂದು ಮ್ಯಾಥಮೆಟಿಕ್ಸ್ ಬ್ರ್ಯಾಂಚಲ್ಲಿಯೂ ಸಹ ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿಯೇ ನಾವು ಇದನ್ನು ಫಂಡಮೆಂಟಲ್ ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು ಮ್ಯಾಥಮೆಟಿಕ್ಸಲ್ಲಿ ಅಂತಂತಂದರೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಕಾನ್ಸೆಪ್ಟನ್ನು ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದ್ರ ನಾಲೆಜ್ ನಮಗೆ ಬೇಕು. ಯಾಕೆ ಅಂತಂತಂದರೆ, ಕೆಲವೊಂದು ಟಾಪಿಕ್ಸ್ ರಿಲೇಟೆಡ್ ಸ್ಟಡಿ ಮಾಡಬೇಕಾಗಿತ್ತಂದರೆ ಇದ್ರ ನಾಲೆಜ್ ಬೇಕು ನಮಗೆ. ಫಾರ್ ಎಕ್ಸಾಂಪಲ್ ಜಾಮೆಟ್ರಿ ಆಗಿರ್ಬೋದು, ಸೀಕ್ವೆನ್ಸಸ್ ಆಗಿರ್ಬೋದು, ಪ್ರೊಬ್ಯಾಬಿಲಿಟಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಟಾಪಿಕ್ಸ್ನ ಸ್ಟಡಿ ಮಾಡೋದಕ್ಕೆ ಇದ್ರ ನಾಲೆಜ್ ನಮಗೆ ಬೇಕಾಗಿದೆ. ಸೊ ಇವಾಗ ಸೆಟ್ಸ್ ಅಂದರೆ ಏನು, ಅದನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಡೇ ಟು ಡೇ ಲೈಫಲ್ಲಿ ನಾವು ಕಲೆಕ್ಷನ್ಸ್ ರಿಲೇಟೆಡ್ ಮಾತಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಗಿರ್ಬೋದು. ಈ ಕ್ರಿಕೆಟ್ ಟೀಮ್ ಆಗಬೇಕಾಗಿತ್ತಂತಂದರೆ 11 ಮೆಂಬರ್ಸ್ ಕಲೆಕ್ಷನ್ ಆಗಿರುತ್ತೆ. ಆ ಕಲೆಕ್ಷನ್ ಆಫ್ 11 ಮೆಂಬರ್ಸಿಗೆ ಏನಂತ ಕರಿತೀವಿ, ಒಂದು ಕ್ರಿಕೆಟ್ ಟೀಮ್ ಅಂತ ಹೇಳಿ ಕರಿತೀವಿ. ಸೊ ಅದೇ ಟೈಪ್ ಅಲ್ಲಿ ಏನು ಒಂದು ಟೀಮ್ ಅಂತ ಕರಿತೀವಲ್ಲ, ಆ ಟೀಮಿಗೆ ಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ ಮ್ಯಾಥ್ಸಲ್ಲಿ. ಆ ಟೀಮಲ್ಲಿ 11 ಮೆಂಬರ್ಸ್ ಏನಿರ್ತಾರಲ್ಲ ಅವರಿಗೆ ನಾವು ಮ್ಯಾಥ್ಸಲ್ಲಿ ಮೆಂಬರ್ಸ್, ಆಬ್ಜೆಕ್ಟ್ಸ್ ಆರ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ ಮ್ಯಾಥ್ಸಲ್ಲಿ. ಸೊ ಇವಾಗ ಸಮ್ ಬೇಸಿಕ್ ಎಕ್ಸಾಂಪಲ್ಸನ್ನು ನೋಡೋಣ. ಫಸ್ಟ್ ಎಕ್ಸಾಂಪಲ್ ಈಸ್ ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. 10ಕ್ಕಿಂತಲೂ ಕಡಿಮೆ ಇರುವಂತಹ ಆಡ್ ನ್ಯಾಚುರಲ್ ನಂಬರ್ಸ್ನ ಕಲೆಕ್ಷನ್ ಮಾಡಿದರೆ ಅದು ಒಂದು ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ದ ರಿವರ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿರುವಂತಹ ರಿವರ್ಸನ್ನು ಕಲೆಕ್ಷನ್ ಮಾಡಿದರೆ ಅದು ಒಂದು ಸೆಟ್ ಆಗುತ್ತೆ. ನೆಕ್ಸ್ಟ್ ಮೋರ್ ಎಕ್ಸಾಂಪಲ್ಸ್ ಆರ್, ನೆಕ್ಸ್ಟ್ ಒನ್ ಈಸ್ ದ ಓವೆಲ್ಸ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟ್. ಇಂಗ್ಲೀಷ್ ಅಲ್ಫಾಬೆಟ್ನಲ್ಲಿರುವಂಥ ಓವೆಲ್ಸನ್ನು ಕಲೆಕ್ಷನ್ ಮಾಡಿದ್ರೆ ಅದು ಒಂದು ಸೆಟ್ ಆಗುತ್ತೆ. ವೇರಿಯಸ್ ಕೈಂಡ್ಸ್ ಆಫ್ ಟ್ರಯಾಂಗಲ್ಸ್ ಒಂದೇ ಇಲ್ಲ, ಟ್ರಯಾಂಗಲ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಇದ್ದಾವೆ. ಸೊ ಅವೆಲ್ಲ ನಾವು ಕಲೆಕ್ಷನ್ ಮಾಡಿದರೆ ಅದು ಒಂದು ಸೆಟ್ ಆಗುತ್ತೆ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 210ನ ಪ್ರೈಮ್ ಫ್ಯಾಕ್ಟರ್ಸನ್ನು ಕಲೆಕ್ಷನ್ ಮಾಡಿದ್ರೆ ಅದು ಒಂದು ಸೆಟ್ ಆಗುತ್ತೆ. ಇವಾಗ ಸೆಟ್ಸ್ನ ಸಿಂಬಾಲ್ಸನ್ನು ನೋಡೋಣ ಮ್ಯಾಥ್ಸಲ್ಲಿ. ಈ ಸೆಟ್ಸ್ನ ಸಿಂಬಾಲ್ಸು ಫಸ್ಟ್ ಒನ್ ಈಸ್ ಕ್ಯಾಪಿಟಲ್ N. ಸೆಟ್ಸ್ನ ಸಿಂಬಾಲ್ಸನ್ನು ಕಂಪಲ್ಸರಿ ನಾವು ಕ್ಯಾಪಿಟಲ್ ಲೆಟರ್ಸಿನಿಂದನೇ ಇಂಡಿಕೇಟ್ ಮಾಡ್ತೀವಿ. ಸೊ ಕ್ಯಾಪಿಟಲ್ N ಇಂಡಿಕೇಟ್ಸ್ ದ್ಯಾಟ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್ ಒನ್ ಈಸ್ ಕ್ಯಾಪಿಟಲ್ Z. ಕ್ಯಾಪಿಟಲ್ Z ಇಂಡಿಕೇಟ್ಸ್ ದ ಸೆಟ್ ಆಫ್ all integers. All integers means it's having positive integers also and negative integers also. Capital Q means the set of rational numbers. Capital R means the set of real numbers. Capital Z plus indicates it's having only positive numbers. So capital Z indicates the set of all positive integer. Q plus indicates that the set of all positive rational numbers. R plus indicates the set of all positive real numbers, but it is not having negative real numbers. It is having only a positive real numbers. ಸೊ ಟೋಟಲಿ ನಮಗೆ ಇವಾಗ ಸೆಟ್ ಅಂದರೆ ಏನು ಅಂತ ಗೊತ್ತಾಯ್ತು. ಸೊ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತೇಳಿ ಗೊತ್ತಾಯಿತು. ಇವಾಗ ನಾವು ಸೆಟ್ಟಲ್ಲಿ ಬರಿಬೇಕು ಅಂತಂತಂದರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಈಸ್ ಸೆಟ್ ಡಿನೋಟ್ ಮಾಡಬೇಕಾಗಿತ್ತು ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲೇ ಡಿನೋಟ್ ಮಾಡಬೇಕು. ಆಲ್ರೆಡಿ ನಾನು ಹೇಳಿದ್ದೀನಿ.
ನೆಕ್ಸ್ಟ್ ಒನ್ ಈಸ್ ಅದರಲ್ಲಿರುವಂಥ ಎಲಿಮೆಂಟ್ಸನ್ನು ರಿಪ್ರೆಸೆಂಟ್ ಮಾಡೋದು ಕಂಪಲ್ಸರಿ, ಸ್ಮಾಲ್ ಲೆಟರಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಇವಾಗ ಸೆಟ್ಸನ್ನು ರೀಪ್ರೆಸೆಂಟ್ ಮಾಡಬೇಕಾಗಿತ್ತಂದರೆ 2 ಮೆಥಡಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಒಂದು ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮಲ್ಲಿ, ನೆಕ್ಸ್ಟ್ ಒನ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ. ಫಸ್ಟ್ ಒನ್ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಹೇಗೆ ರೀಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಇದು ಡೈರೆಕ್ಟ್ ಸೆಟ್ಟಾಗಿ ಇರುತ್ತೆ, ಡೈರೆಕ್ಟಾಗಿ ಸೆಟ್ಟಲ್ಲಿ ಬರೆದಿರ್ತೀವಿ. ಈ ಸೆಲ್ಫ್ ಬಿಲ್ಡರ್ ಫಾರ್ಮಲ್ಲಿ ಇಂಡೈರೆಕ್ಟಾಗಿ ರೀಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಪ್ರತಿಯೊಂದು ಎಲಿಮೆಂಟ್ ಸಪರೇಟ್ ಆಗಬೇಕಾಗಿತ್ತಂದರೆ ಕಾಮನ ಯೂಸ್ ಮಾಡ್ತೀವಿ ರೋಸ್ಟರ್ ಫಾರ್ಮಲ್ಲಿ. ನೆಕ್ಸ್ಟ್ ಸೆಟ್ ಬರಿಬೇಕಾಗಿತ್ತಂದರೆ ಇದು ಬ್ರೇಸಸ್ಸಿನಿಂದನೇ ಎನ್ಕ್ಲೋಸ್ ಆಗಿರುತ್ತೆ, ಅದು ಒಂದು ನೆನ್ಪಿಟ್ಕೊಳ್ಬೇಕು. ಸೊ ರೋಸ್ಟರ್ ಫಾರ್ಮಲ್ಲಿ ಬರೆಯೋದು, ಡೈರೆಕ್ಟ್ ಫಾರ್ಮಲ್ಲಿ ಬರಿತೀವಿ ನಾವು ಸೆಟ್, ಅದೇ ರೋಸ್ಟರ್ ಫಾರ್ಮ್. ಇವಾಗ ನಾವು ಸೆಲ್ಫ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೇಕಾಗಿತ್ತಂದರೆ ಇಂಡೈರೆಕ್ಟಾಗಿ ಬರಿತೀವಿ. ಸೊ ಹೇಗೆ ಅಂತಂದರೆ, ಎಕ್ಸ್ ದ ಸೆಟ್ ಆಫ್ ಆಲ್ ಎಕ್ಸ್, ಪ್ರತಿಯೊಂದು ಎಕ್ಸ್ ಕೂಡ ಎಕ್ಸ್ಲಿಂದನೇ ಸೆಟ್ ಆಗಿದೆ. ಇದು ಎಕ್ಸ್ ಅಂದರೆ ಎಕ್ಸ್ ಈಸ್ ಅ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್, ಇಂಗ್ಲೀಷ್ ಅಲ್ಫಾಬೆಟ್ನಲ್ಲಿರುವಂಥ ವೋವೆಲ್ಸ್ ಆಗಿದ್ದಾವೆ ಎಕ್ಸ್. ಸೊ ಎಕ್ಸ್ ವಿ ಅನ್ನುವಂಥ ಸೆಟ್ಟು ಎಕ್ಸ್ಲಿಂತ ಆಗಿದೆ. ಆ ಎಕ್ಸ್ ಅಂದರೆ ಏನು, ಎಕ್ಸ್ ಈಸ್ ಅ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್. ಸೊ ಕೋಲೋನ್ ಏನು ಇಂಡಿಕೇಟ್ ಮಾಡುತ್ತೆ, ಸಚ್ ದ್ಯಾಟ್. ಇದನ್ನು ಯಾವ ರೀತಿ ಓದಬೇಕು ಅಂತಂದರೆ, ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ವೋವೆಲ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಮೇಲೆ ಎಕ್ಸಾಂಪಲ್ಸನ್ನು ನೋಡೋಣ. ಥ್ಯಾಂಕ್ ಯು.